ನೋಡ್ಬೋದು ಇಲ್ಲಿ ಇಷ್ಟೊಂದಿದೆ ಟಾಯ್ಸು ಗೈಸ್. ನೋಡಿ ಇದು ಸೇಮ್ ಇದೆ ಅಲ್ಲ, ಸೇಮ್ ಇದೆ ಇದು ಮತ್ತು ಇದೆರಡರಲ್ಲಿ ಒಂದು ತೊಗೊಳೋಣ ಅನಿಸ್ತದೆ. ಇದೊಂದು ಸ್ಲಿಪ್ಪರ್ ನೋಡಿದೆ, ಚೆನ್ನಾಗಿತ್ತು, ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿತ್ತು. ಸೊ ತೊಗೊಂಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸಮ್ಮರ್ಗೆ ಒಂದು ಸ್ಲೀವ್ಲೆಸ್ ಶರ್ಟ್ ನೋಡ್ತಾಯಿದ್ದೀವಿ, ಸೊ ಅದೇ ಹುಡುಕ್ತಾವ ನಾನು. ಇವಾಗ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ಕೊತಿದ್ದೀನಿ. ಸೊ ಪ್ಯಾಕಿಂಗ್ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗೋಣ. ಏಯ್ ಯಾರು ಹೊಡಿತ್ಯಾ ಗೈಸ್? ನೋಡಿ ಕೇಕ್ ಇದೆ, ಡಬಲ್ ಸ್ಟೆಪ್ ಕೇಕ್ ನೋಡಿ ಗೈಸ್, ಎಷ್ಟು ಉದ್ದ ಇದೆ ಇದು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಬಂದು ನಾನು ಗಾಡಿಯಲ್ಲಿ ಹೋಗ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ತಂಗಿ ಬರ್ಡೇ, ಅದಕ್ಕೆ ಗಿಫ್ಟ್ ತರೋಣ ಅಂತ ವಿಶಾಲ್ ಮಾರ್ಟ್ಗೆ ಹೋಗ್ತಾಯಿದ್ದೀವಿ. ಸೊ ಮಾರ್ಟ್ ಹತ್ರ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಣ ಏನೋ ಸಿಗುತ್ತಾ ಅಂತ. ಸಿಕ್ಕಿದ್ರೆ ಇಲ್ಲಿಂದನೇ ತೊಗೊಂಡು ಹೋಗೋದು, ಇಲ್ಲಾಂದರೆ ಬೇರೆ ಕಡೆ ಹೋಗಿ ನೋಡೋಣ ಅಷ್ಟೇ ಗೈಸ್. ಇದು ಬ್ಯಾಗ್ ಚೆನ್ನಾಗಿದೆ, ಅಂದರೆ ಗೋಲಿ ಆಡೋಕ್ಕೆ ಕಲರ್ ಜೋಡಿಸೋದು ಚೆನ್ನಾಗಿದೆ ನೋಡಿ. ಬಟ್ ಈ ಬ್ಯಾಗ್ ಚಿಕ್ಕದಾಗುತ್ತೆ ಒಳಗೆ, ಬೇರೆ ನೋಡೋಣ ಇರಿ ಗೈಸ್. ಇವಾಗ ಟಾಯ್ ಸೆಷನ್ಗೆ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಇಷ್ಟೊಂದಿದೆ ಟಾಯ್ಸು. ಸೊ ಇದರಲ್ಲಿ ಯಾವ್ದು ತೊಗೊಳೋದಂತ ನನಗೆ ಗೊತ್ತಾಗ್ತಿಲ್ಲ. ಹುಡುಗ ಆಗಿದ್ರೆ ಇದನ್ನೇ ತೊಗೊಂಡ್ಬಿಡ್ತಾಯಿದ್ದೆ, ಇಂಥದನ್ನ ನೋಡಿ, ಇದನ್ನ ತೊಗೊಂಡ್ಬಿಡ್ತಾಯಿದ್ದೆ. ಬಟ್ ಅವಳು ಹುಡುಗಿ, ಅವಳಿಗೆ ಏನು ತೊಗೊಳೋದು, ಅವಳೇನು ಆಟಾಡೋವಂಥದ್ದು ಏನಿದೆ ಇಲ್ಲಿ, ನೋಡೋಣ ಇರಿ ಏನು ತೊಗೊತೀವಿ ಅಂತ. ಇಲ್ಲಿ ಬಾರ್ಬಿ ಡಾಲ್ ಇದೆ, ನರ್ಸ್ ಇದು ಐ ಥಿಂಕ್ ಮ್ಯೂಸಿಷಿಯನ್ ಅನಿಸುತ್ತೆ. ಸೊ ಆಲ್ರೆಡಿ ಅವಳ ಹತ್ರ ಸಿಕ್ಕಾಬಟ್ಟೆ ಗೊಂಬೆಗಳಿದೆ. ಅವರಪ್ಪ ಬೇರೆ ಒಂದು ಇಷ್ಟುದ್ದ ಗೊಂಬೆ ತೊಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಗಿಫ್ಟ್ ಕೊಡಬೇಕಂತ. ಸೊ ನಾನು ಕೊಟ್ಟರೆ ವೇಸ್ಟ್ ಆಗುತ್ತೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಇದೇನಿದು? ಇದು ನೋಡಿ ಗೈಸ್, ಪಾಂಡ ಚೆನ್ನಾಗಿದೆಯಲ್ಲ ಕಾರು. ಇದು ಚೆನ್ನಾಗಿದೆ ಕಾರು. ಯಾವ್ದು ತೊಗೊಳೋದು ನೋಡಿ ಗೈಸ್. ಇದು ನಾಯಿ, ಇದೆಲ್ಲ ಅವಳಿಗೆ ಸೆಟ್ ಆಗೋಲ್ಲ, ಅವಳು ಸ್ವಲ್ಪ ದೊಡ್ಡವಳಲ್ಲ ಗೈಸ್. ಇದು ಬಾಸ್ಕೆಟ್ಬಾಲ್ ಸೆಟ್ ಇದೆ. ಸೊ ಮನೇಲಿ ಹೆಂಗಿದ್ರು 3 ಜನ ಇದ್ದಾರೆ ಅವರು. ಇದು ತೊಗೊಂಡೋಗಿ ಕೊಟ್ಟರೆ 3 ಜನ ಆಟ ಆಡ್ಬೋದು. ಬಟ್ ಏನಂದರೆ ಅವ್ರು 3 ಜನ ಆಟ ಆಡೋಕ್ಕೆ ನಿಂತ್ಕೊಂಡ್ರೆ ಕಿತ್ತಾಡ್ಬಿಟ್ಟು ಏನಾದ್ರು ಹೊಡೆದಾಕ್ಬಿಡ್ತಾರೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಯಾವ್ದು ತೊಗೊಳೋದಂತ. ಇದರಲ್ಲಿ ಏನೇನು ತೊಗೊಂಡ್ರು ಕಿತ್ತಾಡ್ತಾರೆ ಗೈಸ್ ಅವರು, ನಾನು ಅಂತ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಇರಿ, ಫೈನಲ್ ಮಾಡ್ತೀವಿ ಯಾವುದಂತ ಗೈಸ್. ನೋಡಿ ಇದು ಸೇಮ್ ಇದೆ ಅಲ್ಲ, ಸೇಮ್ ಇದೆ ಗೈಸ್. ನನಗೆ ಇದು ಮತ್ತು ಇವಾಗ ಬಾಸ್ಕೆಟ್ಬಾಲ್ ತೋರಿಸೋದಲ್ಲ, ಇದು ಮತ್ತು ಇದೆರಡರಲ್ಲಿ ಒಂದು ತೊಗೊಳೋಣ ಅನಿಸ್ತದೆ. ಸೊ ವರ್ತಿದೆ, ಆಟ ಆಡೋಕ್ಕೆ ಮಜಾ ಇರುತ್ತೆ. ಯಾಕಂದರೆ 3 ಜನ ಇದ್ದಾರಲ್ಲ, ಇವಾಗ ಹಿಂಗಿದ್ರೆ ಸಮ್ಮರು. ಸೊ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ ನೋಡಿ. ಒಂದು ಬ್ಯಾಟ್ ಇಟ್ಕೊಂಡು ಆಡ್ತಾವನಲ್ಲಿ. ಏನು ಇದು ತೊಗೊಳೋದ ಇಲ್ಲ ಬಾಸ್ಕೆಟ್ಬಾಲ್ ತೊಗೊಳೋದು? ಇದೆರಡರಲ್ಲಿ ಯಾವುದೋ ಒಂದು ವರ್ತಿತ್ತಲ್ಲ, ಯಾಕಂದರೆ ಆಟ ಆಡೋಕ್ಕೆ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತಲ್ಲ. ಓಕೆ ಗೈಸ್, ಇದು ಓಕೆ ಅನಿಸ್ತದೆ. ನೋಡ್ತೀನಿ ರೀ, ನಾನು ಏನೋ ಸ್ವಲ್ಪ ನೋಡೋಣ ಅಂತ ಅನಿಸ್ತದೆ, ನೋಡ್ಬಿಟ್ಟು ಹೇಳ್ತೀನಿ. ಬಿಗಿ ಬ್ಯಾಂಕ್ ಕೊಡಿಸ್ತೀವಿ ಒಳಗೆ, ಯಾಕಂದರೆ ಅವಳು ಅಮೌಂಟ್ ತುಂಬ ಸೇರಿಸಿ ಇರ್ತಿರ್ತಾಳೆ. ಯಾರೇ ಕಾಸು ಕೊಟ್ಟು ತೊಗೊಂಡೋಗಿ ಉಂಡಿಗೆ ಹಾಕ್ತೀನಿ ಅಂತ ಹೇಳ್ತಾಳೆ. ಸೊ ಇದು ವರ್ತ್ ಅನಿಸ್ತು ನನಗೆ, ಸೊ ಇದನ್ನೇ ಕೊಡಿಸ್ತಾ ಇದ್ದೀನಿ. ಆ್ಯಂಡ್ ಇದೊಂದು ತೊಗೊಂಡಿದ್ದೀವಿ. ಸೊ ಇದು ನಮಗೂ ಯಾವ್ದಾನ ಬ್ಲಾಗಿಗೆ ಯೂಸ್ ಆಗುತ್ತೆ. ಸೊ ಇಲ್ಲಿಂದ ಇದನ್ನ ತೊಗೊಂಡು ಹೊರಡ್ತಾ ಇದ್ದೀವಿ. ಸಾಕಲ್ಲ ಇದೆ? ಓಕೆ ಬನ್ನಿ ಗೈಸ್, ಹೋಗಿ ಬಿಲ್ಲಿಂಗ್ ಮಾಡಿಸೋಣ. ಇದೊಂದು ಸ್ಲಿಪ್ಪರ್ ನೋಡಿದೆ, ಚೆನ್ನಾಗಿತ್ತು, ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿತ್ತು. ಸೊ ತೊಗೊಂಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ತೊಗೊಂಡಿದ್ದೆ ಜುಡಿಯೋದಲ್ಲಿ, ನೋಡಿರ್ಬೋದು ನೀವು. ಬಟ್ ಅದು ಹಾಕ್ಕೊಂಡು ನಡೀತಾರೋ ಒಳ್ಳೆ ಕುಂಕು ಅಂತ ಸೌಂಡ್ ಬರ್ತಾ ಇರುತ್ತೆ. ಅದಕ್ಕೆ ಇದನ್ನ ಚೆಕ್ ಮಾಡ್ತಾಯಿದ್ದೀನಿ, ಆ ಥರ ಸೌಂಡ್ ಬರುತ್ತಾ ಇಲ್ವಾ ಅಂತ. ಸಮ್ಮರ್ಗೆ ಒಂದು ಸ್ಲೀವ್ಲೆಸ್ ಶರ್ಟ್ ನೋಡ್ತಾಯಿದ್ದೀವಿ. ಸೊ ಅದೇ ಹುಡುಕ್ತಾವ ನಾನು. ತೊಗೊಂಡಿದ್ದಾಯಿತು, ಅದೆರಡು ಆಟ ಸಾಮಾನು, ಇದೊಂದು ಸ್ಲೀವ್ಲೆಸ್ ಶರ್ಟು ತೊಗೊಂಡು ಇಲ್ಲಿಂದ ಹೊರಡ್ತಾಯಿದ್ದೀವಿ. ಈಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗೋದು ಈಗ ಅಷ್ಟೇ. ಬಿಲ್ಲಿಂಗ್ ಆಯ್ತು ಇವಾಗ. ಸೊ ಇಲ್ಲಿಂದ ತೊಗೊಂಡು ಇನ್ನೊಂದು ಪ್ಯಾಕ್ ಮಾಡಿಸ್ಬೇಕು. ಪ್ಯಾಕ್ ಮಾಡಿಸ್ಬಿಟ್ಟು ತೊಗೊಂಡು ಸೀದಾ ಮನೆಗೆ ಹೊರಡೋಣ ಈಗ. ಸೊ ಇವಾಗ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ಕೊತಿದ್ದೀನಿ. ಸೊ ಪ್ಯಾಕಿಂಗ್ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗೋಣ. ಪ್ಯಾಕಿಂಗ್ ಎಲ್ಲ ಆಯಿತು, ನೋಡ್ಬೋದು ಇಲ್ಲಿ. ಇವಾಗ ತೊಗೊಂಡು ಇಲ್ಲಿಂದ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಬಂದೆ. ನೋಡೋಣ ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ. ನಿಮ್ಮ ಮಗ ಅಲ್ಲೆಲ್ಲೋ ಹೋದ, ಎಲ್ಲಿ ಹೋಗಿಲ್ವಾ ಬರ್ಡೇಗಿನ? ಹೋಗ್ಬೇಕಾ? ಪ್ರಿಪ್ರೇಷನ್ ಮಾಡೋಕ್ಕೆ ಯಾರೂ ಹೋಗಿಲ್ವಾ? ಓಕೆ ಬನ್ನಿ ಗೈಸ್, ಮೇಲೆ ಯಾರಿದ್ದಾರೆ ನೋಡೋಣ. ನೋಡಿ ಒಂದು ಬರ್ಡೇಗೆ ರೆಡಿಯಾಗಿ ಕೂತ್ಬಿಟ್ಟು ನಿಂಗೆ. ಎಲ್ಲಿಗೆ ಹೋಗ್ತಾ ಇದ್ದಪ್ಪ? ಚಿರೋಕ ಮನೆಗೆ. ಮೇಕಪ್ ಎಲ್ಲ ಹಾಳಾಗುತ್ತೆ, ಈ ಕಡೆ ತಿರುಗಿ ನೋಡಿ, ಮೇಕಪ್ ಹಾಳಾಗುತ್ತೆ, ತಿರುಗು ಎದಳು.
ಚಿರೋಕ್ಕ ಮನೆಗೆ ಹೋಗ್ತಿದ್ಯಾ? ಏನಕ್ಕೆ ಹೋಗ್ತಾಯಿದ್ಯಾ ಅಲ್ಲಿಗೆ? ಹಾಂ, ಬರ್ತಾಯಿದೆ. ಯಾರ್ದು? ಯಾರ್ದು? ಸರಿ, ಇವನ್ನ ಕರ್ಕೊಂಡು ಹೋಗ್ಬೇಡಿ, ಇವ್ನು ಮಾತಾಡ್ತಾಯಿಲ್ಲ. ಕರ್ಕೊಂಡು ಹೋಗ್ಬೇಡಿ, ಅವ್ನು ಇಲ್ಲೇ ಬಿಡಿ. ಅವ್ನು ಉಪ್ಪನ್ನ ಇವನ್ನ ಕರ್ಕೊಂಡು ಹೋಗ್ಬೇಡಿ, ಇಲ್ಲೇ ಬಿಟ್ಟು ಹೋಗಿ. ಇವನು ವೇಸ್ಟ್ ಮಾಡಿ. ಇವನು ಹೋಗಲ್ಲ. ಇವನೊಂದು ಬುಕ್ಕ, ಇವರಪ್ಪ ಒಂದು ಬುಕ್ಕ. ನೀನ ಬುಕ್ಕ? ಯಾರು ಹೊಡಿತ್ಯಾ? ಹೋಗಲ್ಲ ನಾನ್ಸೆನ್ಸ್ ಬಚ್ಚ. ಚಿಕ್ಕಮ್ಮ ಒಂದು ರಿಂಗ್ ಕೊಡಿ, ನಾನು ಹಾಕ್ಕೊತೀನಿ. ಬೀರೋಲ್ದಿದೆಯಾ? ಸರಿ, ಬೀರೋಲ್ ಹೋಗಿ ತೊಗೊತೀನಿ. ಅವನು ಬುಕ್ಕ ನಾನು ಹೋಗಿ ತೊಗೊತೀನಿ ರಿಂಗು. ಒಂದು ರಿಂಗ್ ತೊಗೊತೀನಿ. ನಾನು ಏನೋ ಗೇಟ್ ಹಾಕಿತ್ತಾ? ಗೇಟ್ ತೆಗಿತೀನಿ, ಬೀಗ ಹಾಕಿ ಗೇಟ್ ತೆಗಿತೀನಿ. ಗೈಸ್ ಬನ್ನಿ, ಗೇಟ್ ತೆಗಿತಾ? ಗೇಟ್ ಚಿಕ್ಕಮ್ಮ ಬೀಗ ಕೊಡು ನನಗೆ, ನಾನು ಅದು ರಿಂಗ್ ತೊಗೊತೀನಿ. ಕೊಡು ಚಿಕ್ಕಮ್ಮ, ನಾನು ರಿಂಗ್ ತೊಗೊತೀನಿ. ಬೀಗ ಕೊಡು. ಗೇಟ್ ಹಾಕಿರೋದು, ಗೇಟ್ ತೆಗೆದು ತೊಗೊತೀನಿ. ಗೈಸ್ ಅದು ಬೀರೋ ಬಂದು ಇವನಿಗೆ ಗೇಟ್ ಅಂತೆ. ಅವ್ನು ನೀರು ಬಾಟ್ಲು ತೊಗೊಂಡೋಗ್ತೀನಿ ಅಷ್ಟೇ. ನಾನು ತೊಗೊತೀನಿ. ಹೋಗಲ್ಲ, ಹೋಗಯ್ಯೋ. ಏನು ಬೇಕಾ? ಸಾರಿ ಹೇಳಿ ಕೊಡ್ತೀನಿ. ಸಾರಿ ಹೇಳು ನಂಗೆ. ಸಾರಿ ಹೇಳು ನಂಗೆ. ಇಷ್ಟೊತ್ತವರೆಗೂ ಬೈದಲ್ಲ, ಸಾರಿ ಹೇಳು. ಅವನಿಗೇನು ಸ್ಕೂಲ್ ಬೇರೆ ಹೋಗ್ತಾನ ಅವನು? ಸ್ಕೂಲ್ಗೆ ಹೋಗ್ತೇನೋ? ಹೋಗ್ತಾಯಿದ್ದೆ ಸ್ಕೂಲ್ಗೆ ಹೋಗ್ತಾಯಿದ್ದಾನೋ? ಹೋಗಲ್ವಾ ಸ್ಕೂಲ್ಗೆ? ಸರಿ, ಸ್ಕೂಲ್ಗೆ ಹೋಗಲ್ಲ ಅಂದರೆ ಕೊಡ್ತೀನಿ. ಹೋಗಲ್ವಾ ಪಕ್ಕ? ಸರಿ, ಸಾರಿ ಹೇಳು. ಹೋಗ್ಲಿ, ಸಾರಿ ಹೇಳ. ಸಾರಿ ಹೇಳು ತಮ್ಮಡು. ಸಾರಿ ಹೇಳ್ಕೊಡ್ತೀನಿ. ನೋಡಿ ಗೈಸ್, ಸಾರಿ ಹೇಳಂದ್ರೆ ಎಷ್ಟು ಗಾಂಚಲಿ ತೋರಿಸ್ತಾನೆ ಇವನು. ಹುಟ್ಟಿ 3 ಮಂಡ್ಯ ಆಗಿಲ್ಲ ಇವನು, ಇಷ್ಟು ಬೇಗ ಇಷ್ಟು ಆ್ಯಟಿಟ್ಯೂಡು. ಲೇ ಬುಕ್ಕ ಬರಲ್ಲ ಬೇಡವಪ್ಪ ನಾನು ಬರ್ತಡೆಗೆ? ಬೇಡವಾ ಬರ್ತಡೆಗೆ? ನಾನು ಬರೋದು ಬೇಡವಾ? ನೋಡಿ ಗೈಸ್, ಬರ್ತಡೆಗೆ ನಾನು ಬರಬೇಡ ಅಂತಾನೆ. ಬರಬಾರ್ದಾ ಪಕ್ಕ? ಸರಿ, ಹೋಗ್ಲಾ ಮನೆಗೆ? ನಾನು ಹೋಗ್ಲಾ? ಓಕೆ, ಹೋಗ್ತೀನಿ ನಾನು ಮನೆಗೆ. ಬಾಟ್ಲು ಕೊಟ್ಟು ಹೋಗ್ಬೇಕಾ? ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದೆ. ಅಂದರೆ ಬರ್ಡೇ ಇಲ್ಲೇ ನಡೀತಾ ಇರೋದು. ಬನ್ನಿ ಏನೇನು ಮಾಡ್ತಾರೋ ಅಂತ ನೋಡೋಣ. ಪ್ರತಿ ವರ್ಷ ಬಂದು ನಾವೇ ಡೆಕೋರೇಷನ್ ಅಜ್ಜಿದಲ್ಲೇ ಮಾಡ್ತಿದ್ದೋ. ಸೊ ಈ ಸತಿ ಬರೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇರೋದ್ರಿಂದ. ನೋಡೋಣ ಏನೇನು ಮಾಡಿದ್ದಾರೆ ಅಂತ. ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ ಏನೇನು ಆಗಿದೆ ಅಂತ. ಗೈಸ್ ಅಡುಗೆ ಪ್ರಿಪೇರ್ ಆಗ್ತಾಯಿದೆ ಇಲ್ಲಿ ಇವಾಗ. ಸೊ ಇಲ್ಲಿ ಅಡುಗೆ ಪ್ರಿಪೇರ್ ಆಗ್ತದೆ, ಇಲ್ಲಿ ಕಟ್ಟಿಂಗೆಲ್ಲ ನಡೀತದೆ ಇವಾಗ. ಇವಳದೇ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ. ಎಲ್ಲಿ ಸ್ವೀಟು? ಹಾಂ, 2 ಬಾಕ್ಸ್ ಸ್ವೀಟ್ ನನಗೇನಾ? ಓಕೆ. ಓ, 2 ಬಾಕ್ಸ್ ಸ್ವೀಟು ನನಗೆ. ಓ, ಬಾ ಇಲ್ಲಿ. ಸೊ ಹ್ಯಾಪಿ ಬರ್ಡೇ. ಪಾರ್ಟಿ ಯಾವುದು? ಸೊ ಪೇಡ ತಿಂತಿದ್ದೀನಿ ಗೈಸ್. ಪೇಡ ಕೊಟ್ಟಿದ್ದಾರೆ, ಬರ್ಡೇ ಸ್ವೀಟ್. ತಗೋ, ಹ್ಯಾಪಿ ಬರ್ಡೇ. ನಂದೇ ಗಿಫ್ಟ್ ಅದು. ಏನು ಇದಕ್ಕಿಂತ ಚೆನ್ನಾಗಿರೋ ಗಿಫ್ಟ್ ಬೇಕಾ ನಿಮಗೆ? ನೋಡು ಎಷ್ಟು ಚೆನ್ನಾಗಿತ್ತು. ತಗೋ, ನನ್ನ ಕಡೆಯಿಂದ ಗಿಫ್ಟ್ ನಿಮಗೆ. ಹ್ಯಾಪಿ ಬರ್ಡೇ. ಎಲ್ಲಿ ನೀನು ಏನೋ ಅಮೌಂಟೆಲ್ಲ ಹಾಕಿ ಏನೋ ಕೂಡಿಸಿಟ್ಟಿದೆ ಅಂತಲ್ಲ ಉಂಡಿ? ಯಾಕೆ ಇಲ್ಲಿಲ್ವಾ? ಓಕೆ ಗೈಸ್, ಅವಳು ಹೆಂಗಿದ್ರು ಅಮೌಂಟೆಲ್ಲ ಸೇರಿಸಿ ಇಕ್ಕಿದ್ದಾಳೆ. ಸೊ ಅದರಲ್ಲಿ ಅದು ಪಾರ್ಟಿ ಕೊಡಿಸ್ತಾಳೆ ನನಗೆ ತಾನೇ? ಬಾಯ್ಲಿ, ಇವತ್ತು ಅದೇ ದುಡ್ಡಲ್ಲಿ ಪಾರ್ಟಿ ಕೊಡ್ಸಾಯ್ತಾ? ಯಾಕೆ? ಹಾಂ, ಏನು ಸುಮ್ಮನೆ ಇಲ್ಲಿ ಮನೇಲಿ ಮಾಡೋದು ಬೇಡಪ್ಪ ನಮಗೆ. ನಿಂಗೆ ಕರ್ಕೊಂಡೋಗಿ ನಿಂಗೆ ಕಾಸು ಕೂಡಿ ಇಟ್ಟಿದೆಯಲ್ಲ, ಅದ್ರಲ್ಲಿ ಪಾರ್ಟಿ ಕೊಡಿಸ್ ನನಗೆ. ಏನಕ್ಕೆ? ನನಗೆ ಇಷ್ಟ ಇಲ್ಲ. ಏನು ಇಷ್ಟ ಇಲ್ಲ? ನಂಗೆ ಅದು ತೆಗಿಯೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಏನಕ್ಕೆ ಮತ್ತೆ ಸೇರಿಸಿ ಇಕ್ತದೆ ಅಮೌಂಟ್ ನೀನು? ನಾನು ಜೋಲಿಗೆ ಸೇರಿಸಿ ಇಕ್ತಾರೆ.
ಯಾವ ದೇವ್ರಿಗೆ? ದೇವ್ರೇ ಏನಕ್ಕೆ ದೇವ್ರಿಗೆ? ಹಾಂ, ದೇವ್ರಿಗೆ ಕಾಸು ಕೇಳಿತಾ? ಇಲ್ಲ, ಮತ್ತೆ ದೇವ್ರುಂಡಿ ಅದು. ದೇವ್ರುಂಡಿ ಅಂದರೆ ದೇವ್ರುಂಡಿ ಅದೆಲ್ಲ ಗೊತ್ತಿಲ್ಲ. ಮನಿ ನಂದು. ಅದೇ ನಿನ್ನ ಪಾಕೆಟ್ ಮನಿನ ತಗೊಂಬಂದು ನಾನು ಕೊಡು, ನನ್ನ ಪಾಕೆಟಲ್ಲಿ ಕೊಂತೀನಿ. ಇಲ್ಲ, ಬೇಕಾಗಿಲ್ಲ. ಯಾಕೆ? ಬೇಡ. ಸರಿ ಹೋಗಿ, ನಾನು ಹೋಗ್ತೀನಿ ಮನೆಗೆ. ಹಾಗಾದರೆ ನಿನ್ನ ಬರ್ಡೇಗಿರಲ್ಲ. ಗೈಸ್, ಇಲ್ಲಿ ರುಬ್ತಾ ಇದ್ದಾರೆ ಇವರು ಮಿಕ್ಸಿಯಲ್ಲಿ. ಅದ್ರ ಒಳಗಡೆ ನೋಡಿ ಕರೆಂಟ್ ಹೆಂಗೆ ಪಾಸ್ ಆಗ್ತಾಯಿದೆ ನೋಡಿ. ಹಿಂಗೆ ರುಬ್ತಾ ನಿಂತವ್ರು ಇವರು ಆರಾಮಾಗಿ. ಕರೆಂಟ್ ನೋಡಿ ಹೆಂಗೆ ಪಾಸ್ ಆಗ್ತಾಯಿದೆ ಇದರೊಳಗೆ. ಮೇಲೆ ಅಡುಗೆ ನಡೀತದೆ. ಸೊ ನಾನು ನನ್ನ ತಮ್ಮ ಇವಾಗ ಕೇಕ್ ತರೋಕೆ ಹೋಗ್ತಾಯಿದ್ದೀವಿ. ಹೋಗಿ ಕೇಕ್ ತಗೊಂಡು ಬರೋಣ. ಅದಾದಮೇಲೆ ಕೇಕ್ ಕಟ್ಟಿಂಗ್ವರೆಗೂ ನಾನು ಇರ್ತೀನಿ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನನಗೆ ಇನ್ನೂ ಬೇರೆ ಕೆಲಸಗಳಿದೆ. ಸೊ ಕೇಕ್ ತಂದು ಕೊಟ್ಬಿಟ್ಟು ನನ್ನ ತಂದೆಯ ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿಬಿಟ್ಟು ಮನೆಗೆ ಹೋಗೋಣ. ಗೈಸ್ ನೋಡಿ, ಕೇಕ್ ಇದೆ, ಡಬಲ್ ಸ್ಟೆಪ್ ಕೇಕ್. ಸೊ ಇವಾಗ ಕೇಕ್ ಇಲ್ಲಿಂದ ತೊಗೊಂಡು ಮನೆಗೆ ಹೋಗಿ ಕೇಕ್ ಕೊಟ್ಬಿಟ್ಟು ವಿಶ್ ಮಾಡಿಬಿಟ್ಟು ನಾನು ಬೇರೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಗೈಸ್, ಆ ಕೆಲಸದ ಕಡೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲ ಚಿಕ್ಕಮ್ಮ, ಇಬ್ರಿಗೂ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ರಲ್ಲ, ಬರ್ಡೇ ಯಾರ್ದಿರೋದು? ಹಾಂ, ಮತ್ತು ಸ್ಕೂಲ್ ಯೂನಿಫಾರ್ಮ್ ಯಾಕೆ ಹಾಕಿದ್ರಾ? ಅಪ್ಪ, ಮಿಣಿ ಪೌಡ್ರ್ ಹಾಕೊಂತವ್ರು ಇಬ್ಬರು. ಹಂಗಿಂಗಲ್ಲ. ನಾನು ಹೇಳಿದ್ನಲ್ಲ ಅವರಪ್ಪ ಒಂದು ದೊಡ್ಡ ಗೊಂಬೆ ಆಲ್ರೆಡಿ ತಂದಿದ್ದಾರಂತ. ನೋಡಿ ಇದೆ, ಇದು ಪ್ಯಾಕ್ ಆಗಿದೆಯಲ್ಲ, ಸೊ ಅದಕ್ಕೆ ಕಾಲೆಲ್ಲ ಫೋಲ್ಡ್ ಆಗಿದೆ. ತೆಗೆದ್ರೆ ಇಷ್ಟು ಉದ್ದ ಬರುತ್ತೆ, ಗೊತ್ತಾ? ಇಷ್ಟು ಉದ್ದ ಇದೆ ಗೊತ್ತಾ ಇದು ಗೊಂಬೆ. ಸೊ ಇವಾಗ ನಾವು ತಂದಿರೋ ಗಿಫ್ಟು ತರೋಕೆ ಹೋಗ್ತಾ ಇದ್ದೀವಿ. ಇವಾಗ ಇನ್ನೇನು ಕೇಕ್ ಕಟ್ ಮಾಡ್ತಾರೆ. ಸೊ ಗಿಫ್ಟ್ ತೊಗೊಂಬರೋಣ ಅಂತ ಗಾಡಿಯಲ್ಲಿ ಇಟ್ಟಿದ್ವಿ. ಅದನ್ನು ತೊಗೊಂಡು ಕೇಕ್ ಕಟ್ ಆದಮೇಲೆ ಕೊಟ್ಬಿಟ್ಟು ಅವ್ರು ವಿಶ್ ಮಾಡಿಬಿಟ್ಟು ಹೋಗೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಚಿರಶ್ರೀ, ಹ್ಯಾಪಿ ಬರ್ಡೇ ಟು ಯು. ಗೈಸ್, ಇವಾಗ ಅವರು ಗೊಂಬೆನ ಕೊಡೋಕೆ ಹೋಗ್ತಿದ್ದಾರೆ. ಸೊ ಓಪನ್ ಮಾಡ್ತಾಯಿದ್ದಾರೆ. ನೋಡೋದು ಹೇಗೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿ. ಓಪನ್ ಮಾಡ್ತಾವ್ರೆ. ಚಿಕ್ಕಪ್ಪ ಫುಲ್ ತೆಗೀರಿ, ಹೆಂಗೆ ಉದ್ದ ಹೆಂಗಿರುತ್ತೆ ನೋಡಲ್ಲ. ಹಾಂ, ತೆಗ್ದುಬಿಡಿ, ಆಮೇಲೆ ಕವರ್ ಹಾಕ್ಬಿಟ್ರೆ ಆಯಿತು. ಇವಾಗ ತೊಗೊಂಡು ಕೊಡಿ. ತೋರಿಸಿ ಚಿಕ್ಕಪ್ಪ, ಹಂಗೆ ಅಲ್ಲೇ ಎಷ್ಟು ಉದ್ದ ಐತೆ ಅಂತ ನೋಡಿ ಗೈಸ್. ಎಷ್ಟು ಉದ್ದ ಇದೆ ಇದು. ಅವಳಷ್ಟೇ ಹೈಟ್ ಇದೆ, ಇಲ್ಲ ಅವಳಕ್ಕಿಂತ ಹೈಟ್ ಇದೆ ಅನ್ಸುತ್ತೆ ಇದು. ಓ, ನೋಡೋಗಿ ಹಂಗೆ ನೋಡೋಲ್ಲ ಇಲ್ಲಿ. ತೋ ಚಿರು, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಓಪನ್ ಮಾಡೋದು ಬಾಯ್ಲಿ ಬಾಯ್ಲಿ. ತಗೋ, ಹ್ಯಾಪಿ ಬರ್ಡೇ ಇರೋ. ಗೈಸ್, ನಾನು ಕೊಟ್ಟಿರೋ ಗಿಫ್ಟ್ ಓಪನ್ ಮಾಡ್ತಿದ್ದಾಳೆ. ನೋಡೋದು ಅವಳ ರಿಯಾಕ್ಷನ್ ಹೆಂಗಿರುತ್ತಂತ. ಓಪನ್ ಮಾಡು, ಓಪನ್ ಮಾಡು. ಏನು ಹೇಳೋದು? ನೋಡಿ, ಇಲ್ಲಿ ಕೀ ಇದೆ. ನೀನು ಅಮೌಂಟ್ ಹಾಕಿದ್ಮೇಲೆ ಬೀಗ ಹಾಕಿ ಇಟ್ಬಿಡು, ಯಾರು ತೊಗೊಳಲ್ಲ ನೀನು ಅಮೌಂಟು. ಹೆಂಗಿದೆ? ಇಷ್ಟ ಆಯಿತಾ? ಇಷ್ಟ ಆಯಿತಾ? ಪಕ್ಕ? ಹಾಂ, ಒಂದು ಕೊಡಂಗೆ. ಖಾಲಿ ಉಂಡಿ ಕೊಡಬಾರ್ದಂತೆ, ಅದಕ್ಕೆ ಏನಾರು ಕಾಸು ಹಾಕಿ ಕೊಡ್ಬೇಕಂತೆ. ನನ್ನ ಹತ್ರ ಚೇಂಜ್ ಇರೋದಿಷ್ಟೇ, ಅದಕ್ಕೆ ತಗೋ. ನಾನೇ ಫಸ್ಟ್ ಅಮೌಂಟ್ ಹಾಕ್ತಾಯಿದ್ದೀನಿ. ಫುಲ್ ಅಮೌಂಟ್ ಸೇರಿಸ್ಬಿಟ್ಟು ಎಲ್ಲ ಅಮೌಂಟ್ ತಂದು ನನಗೆ ಕೊಡಾಯ್ತಾ? ಇವಾಗ ಊಟ ಎಲ್ಲ ಮುಗೀತು, ಇವಾಗ ಹೊಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಸ್ವಲ್ಪ ಚಿಕ್ಕದಾಗಿತ್ತು. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರೆ ಅಂತ. ಆ್ಯಂಡ್ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಬ್ಲಾಗ್ ಯಾರೆಲ್ಲ ನೋಡಿದ್ರು ಥ್ಯಾಂಕ್ ಯು ಸೊ ಮಚ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.